ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಚರ್ಚೆ ಮಾಡ್ತಾ ಇದ್ವಿ. BDA ಗಿನ್ನಿಸ್ ದಾಖಲೆಗಾಗಿ 15 ಲಕ್ಷ ಗಿಡನ ನೆಟ್ಟು ಅದರಲ್ಲಿ ಏನೆಲ್ಲ ಆಗಿದೆ, ಅವ್ಯವಸ್ಥೆ ಆಗಿದೆ ಅಂತ ಒಳ್ಳೆ ಒಂದು ರೀತಿ ಅತ್ಯುತ್ತಮ ಡಿಬೇಟ್ ಆಗ್ತಾಯಿತ್ತು. ಎಲ್ಲರೂ ಮಾತಾಡಿದ್ರು, BJP, ಕಾಂಗ್ರೆಸ್, JDS ಮತ್ತು ನಮ್ಮ ಮರವಿಜ್ಞಾನಿ ವಿಜಯ್ ಕೂಡ ಮಾತಾಡಿದ್ರು. ನಮ್ಮ ಉಲ್ಲಾಸ್ನ ಮಾತಾಡ್ಸೋಣ ಈಗ. ಅವರೇ ಸ್ವತಃ ನನ್ನ ಇಡೀ ರಿಯಾಲಿಟಿ ಚೆಕ್ ಮಾಡಿದ್ದು. ಸೊ ಏನೆಲ್ಲ ಆಗಿತ್ತು, ಏನೆಲ್ಲ ಅವಾಂತರಗಳಾಗಿತ್ತು ಅಂತ. ಸೊ ಉಲ್ಲಾಸ್ ಹೋಗಿದ್ರಿ ಅಲ್ಲಿಗೆ, ಇಡೀ ದಿನ ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ಅಲ್ಲೇ ಇದ್ರಿ. ಒಂದು 3 ಏರಿಯಾ ಕವರ್ ಮಾಡಿದ್ರು ನೀವು ಅಲ್ಲಿ? 3. ಶಿವರಾಮ್ ಕಾರಂತ, ಬನಶಂಕರಿ ಮತ್ತು ಕೆಂಪೇಗೌಡ ಲೇಔಟ್. ಸೊ ಆಯಿತು. ಈಗ ನೀವು ಬೆಳಗ್ಗೆ ಹೇಳ್ತಾ ಇದ್ರಿ ಒಂದೇ ಒಂದು ಬೋರ್ವೆಲ್ ಇದೆ, ಕೆಲವು ಕಡೆ ನೀರೇ ಇಲ್ಲ, ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಸೊ ಆ್ಯಕ್ಚುಲಿ ಏನಿದೆ ರಿಯಾಲಿಟಿಯಲ್ಲಿ ಅಂತ ಈಗ ಎಲ್ಲರೂ ಕೂಡ ಮಾತಾಡಿದ್ರು. ಯೋಜನೆ ಚೆನ್ನಾಗಿದೆ, ಬಟ್ ನಿರ್ವಹಣೆ ಸರಿಯಾಗಿ ಆಗ್ತಿಲ್ಲ. ಏನಾಗ್ತಿದೆ ಆ್ಯಕ್ಚುಲಿ ಅಲ್ಲಿ? ಈಗ ನನ್ನ ಉದ್ದೇಶನೂ ಅಂದರೆ ನಾನು ಹೇಳೋದು ಅಷ್ಟೇ, ಕಾನ್ಸೆಪ್ಟ್ ಚೆನ್ನಾಗಿದೆ, ಆದರೆ ಅದನ್ನು ಮೇಂಟೈನ್ ಮಾಡುವಂಥ ವಿಚಾರದಲ್ಲಿ ಕಂಪ್ಲೀಟು ಫೇಲ್ಯೂರ್ ಆಗಿದ್ದಾರೆ ಅಂಥೇಳಿ 240 ಎಕರೆ 131 ಕಡೆಗಳಲ್ಲಿ ನಾವು ಗಿಡ ನೆಡ್ತೀವಿ ಅಂಥೇಳಿ 27ನೇ ತಾರೀಕು ಗಿಡಗಳನ್ನು ನೆಟ್ಟರು. ಕೆಂಪೇಗೌಡ ಲೇಔಟಲ್ಲಿ ಸುಮಾರು 6,77,000 ಗಿಡಗಳನ್ನು ನೆಟ್ಟಿದ್ದಾರೆ. ಇರೋದು ಒಂದೇ ಒಂದು ಬೋರು. ಅದು ಗಿಡ ನೆಟ್ಟು 3 ದಿವಸ ಆದಮೇಲೆ ಬೋರ್ವೆಲ್ ತೆಗೆದಿದ್ದಾರೆ. 1.5 ಇಂಚ್ ಮಾತ್ರ ನೀರು ಬರ್ತಾ ಇದೆ. ಅಲ್ಲಿ ಸಿಬ್ಬಂದಿ ಹೇಳ್ತಾರೆ, ಸರ್ 3 ಅವರ್ ನಾವು ಕಂಟಿನ್ಯೂಸ್ ಆಗಿ ಮೋಟ್ರನ್ನ ರನ್ ಮಾಡಿದರೆ ನೀರು ಸ್ಟಾಪ್ ಆಗುತ್ತೆ ಸರ್ ಅಂತ. ಮತ್ತು ಆಲ್ಟರ್ನೇಟ್ ಹೆಂಗೆ ಮಾಡ್ತೀರಾ ಅಂದರೆ ಬೇರೆ ಕಡೆಯಿಂದ ಟ್ಯಾಂಕರ್ನ ತರಿಸ್ತೀವಿ ಅಂತ ಹೇಳ್ತಾರೆ. ಅಲ್ಲಿ 6 ಲಕ್ಷ ಚಿಲ್ಲರೆ ಗಿಡಗಳನ್ನು ನೆಟ್ಟಿದ್ದಾರೆ. ಹತ್ತತ್ರ 1-1.5 ಲಕ್ಷ ಸಸಿಗಳನ್ನು ಹಾಗೆ ಒಣಗ್ಸಕ್ಕೆ ಬಿಟ್ಬಿಟ್ಟಿದ್ದಾರೆ. ಇರೋಂಥ ಗಿಡಗಳನ್ನು ಕೂಡ 2 ಇಂಚು 3 ಇಂಚು ಗುಂಡಿ ತೋಡಿ ನೆಟ್ಟಿದ್ದಾರೆ. ಇದು ಒಂದು ಮಾತ್ರ ಅಲ್ಲ, ಬನಶಂಕರಿ ಲೇಔಟಲ್ಲೂ ಅದೇ ಥರನೇ ಆಗಿರೋದು. ಹುಲ್ಲನ್ನು ಕಂಪ್ಲೀಟ್ ಹಾಸ್ಬಿಟ್ಟಿದ್ದಾರೆ, ನೀರು ಹಾಕಿಲ್ಲ. ಯಾಕೆ ಅಂತಂದರೆ ಕೇಳಿದ್ವಿ ಏನಕ್ಕೆ ಹುಲ್ಲು ಹಾಸಿದ್ದೀರಾ ಅಂತ. ಬಿಸಿಲು ಮಳೆ ಬರಬೇಕಾಗಿತ್ತು ಸರ್, ಹಾಗಾಗಿ ಬಂದಿಲ್ಲ. ಅಟ್ಲೀಸ್ಟು ಬಿಸಿಲು ಸ್ವಲ್ಪ ಮಣ್ಣಿಗೆ ತಾಗಬಾರ್ದು ಅಂತೇಳಿ ನಾವು ಹುಲ್ಲು ಹಾಕಿದ್ದೀವಿ ಅಂತ ಹೇಳ್ತಾರೆ. ಶಿವರಾಮ್ ಕಾರಂತಲ್ಲಿ ಹೆಚ್ಚತ್ರ 35,000 ಸೈಟ್ಗಳು ಇದ್ದಾವೆ, ದೊಡ್ಡ ಲೇಔಟು BDAದು ಅಂತ ಹೇಳ್ತಾರೆ. ಅಲ್ಲೂ ಹಾಗೆ ಆಗಿರೋದು. ಕಂಪ್ಲೀಟ್ ನಾನೇ ಒಂದು 2-3 ಗಿಡ ಅದು ಆ್ಯಕ್ಚುಲಿ ಅದು ಏನಾಗುತ್ತೋ ಗೊತ್ತಿಲ್ಲ, 2-3 ಗಿಡಗಳನ್ನು ನಾನು ಮುರಿದೆ. ಅಂದರೆ ಆ ಲೆವೆಲಿಗೆ ಒಣಗೋಗ್ಬಿಟ್ಟಿದ್ದಾವೆ. ಅಲ್ಲೂ ಅದೇ ಥರನೇ. ಎಲ್ಲೋ ಒಂದು ಕಡೆ ಮಾತ್ರ ಅವ್ರು ಹೇಳ್ತಾರೆ ಜಿಯೋ ಟ್ಯಾಗಿಂಗ್ ಹಾಕ್ತೀವಿ, ಡ್ರೋನ್ ಮೂಲಕ ಸರ್ವೆ ಮಾಡಿಸ್ತೀವಿ, ಸ್ಪ್ರಿಂಕ್ಲರ್ ಹಾಕಿದ್ದೀವಿ ಅಂತೇಳಿ. ಹಾಕಿದ್ದಾರೆ, ಹಾಕಿಲ್ಲ ಅಂತ ಹೇಳ್ತಲ್ಲ. ಆದರೆ 14,95,000 ಸಸಿ ನೆಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದರೆ 1 ಲಕ್ಷ 2 ಲಕ್ಷ ಸಸಿಗಳಿಗೆ ಮಾತ್ರ 3 ಲೇಔಟಲ್ಲಿ 1 ಅಥವಾ 2 ಲಕ್ಷ ಸಸಿಗಳಿಗೆ ಮಾತ್ರ ಸ್ಪ್ರಿಂಕ್ಲರ್ ಹಾಕ್ತಿರೋದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಹಾಕ್ತಾ ಇಲ್ಲ. ಟ್ಯಾಂಕರ್ ಮೂಲಕ ನೀರನ್ನು ಹಾಕ್ತಿದ್ದಾರೆ. ಈಗ ನೀರು ಹಾಕ್ತಾರೆ. ಬೆಂಗಳೂರು ವೆದರು ಅರ್ಧ ಗಂಟೆಯಲ್ಲಿ ಕಂಪ್ಲೀಟ್ ನೀರು ಡ್ರೈ ಆಗುತ್ತೆ, ಭೂಮಿ ಮೇಲಿರೋ ನೀರು ಡ್ರೈ ಆಗುತ್ತೆ. ಆ ಲೆವೆಲಲ್ಲಿ ಮೇಂಟೈನ್ ಮಾಡ್ತಿದ್ದಾರೆ. ಮತ್ತೊಂದು ಅಲ್ಲಿ ಸೈಟ್ಸ್ 35,000 ಸೈಟ್ಸ್ ಏನೋ ಇದೆ ಅಂತೀರ, ಎಲ್ಲ ಸೈಟಲ್ಲೆಲ್ಲ ಇಟ್ಟಿದ್ದಾರೆ ಅಂತ. ಅಂದರೆ ಬರೀ ಇದು ಬೈಲಲ್ಲೋ ಅಥವಾ ಜಮೀನಲ್ಲಿ ಮಾತ್ರ ಹಾಕಿಲ್ಲ, ಸೈಟಲ್ಲೂ ಕೂಡ ಮನೆ ಕಡೆ ಜಾಗದಲ್ಲೂ ಹಾಕಿದ್ದಾರೆ ಅಂತ. ಶಿವರಾಮ್ ಕಾರಂತ್ ಲೇಔಟಲ್ಲಿ ಆ ಥರ ಮಾಡಿದಾರಂತೆ. ಲಾಸ್ಟು ಕಾರಂತ್ ಲೇಔಟ್ ಎಂಡ್ ಜಾಗದಲ್ಲಿ ಹತ್ತತ್ರ ಒಂದು 3-4 ಲಕ್ಷ ಸಸಿನ ಒಂದೇ ಸ್ಟ್ರಕ್ಚರಲ್ಲಿ ನೆಟ್ಟಿದ್ದಾರೆ. ಅದು ನಾನು ಅಲ್ಲಿ ವಿಚಾರಿಸ್ತೆ ಇದು ಯಾರ್ದು ಸೈಟು ಅಂತೇಳಿ. ಅವ್ರು ಅಲ್ಲಿ ಸೈಟ್ ನಂಬರ್ ಮೆನ್ಷನ್ ಆಗಿದೆ. ಅಲ್ಲಿ ಯಾರ್ದೋ ಸೈಟು BDA ಯಾರೋ ಒಬ್ರಿಗೆ ಕೊಟ್ಟಿರೋಂಥ ಸೈಟಲ್ಲಿ ಸಸಿಗಳನ್ನು ನೆಟ್ಟಿದ್ದಾರೆ. ಇದು ಕೇಳಿದ್ವಿ ಮತ್ತೆ ಹೆಂಗೆ ನಾಳೆ ಅಂತ. ಇಲ್ಲ ಸರ್, ಒಂದು ಸ್ವಲ್ಪ ದಿವಸ ಆದಮೇಲೆ ನಾವು ಅದನ್ನು ಸಸಿನ ತೆಗೆದು ಬಿಡ್ತೀವಿ ಅಂತ. ಅಂದರೆ ಪ್ರಚಾರಕ್ಕೋಸ್ಕರ ಮಾಡಿದ್ರೆ ಅಷ್ಟೇ ಬಿಟ್ಟರೆ, ಇದು ನಾನು ಹೇಳ್ತಾ ಇರೋದಲ್ಲ, ಅಲ್ಲಿರೋರೇ ಅಲ್ಲಿ ಮೇಂಟೈನ್ ಮಾಡ್ತಿರೋಂಥ ಸಿಬ್ಬಂದಿನೇ ಹೇಳ್ತಾ ಇರೋದು. ಸರ್ ಯಾರ್ದು ಲೇಔಟಲ್ಲಿ ಸೈಟಲ್ಲಿ ನೆಟ್ಟಿದ್ದೀವಿ ಸರ್, ಅವ್ರು ಏನಾದ್ರು ಅಬ್ಜೆಕ್ಷನ್ ಮಾಡಿದ್ರೆ ನಾವು ಅದನ್ನು ತೆಗೆದಾಕ್ತೀವಿ ಸರ್ ಅಂತ ಹೇಳ್ತಾರೆ. ಅಂದರೆ ಪ್ರಚಾರಕ್ಕೋಸ್ಕರ ಈ ಥರದ್ದು ಮಾಡಿದ್ರ ಸರ್. ಈಗ ಎಕ್ಸಾಂಪಲ್ ಹೇಳ್ತೀನಿ ಸರ್, ನನ್ನ ಈಗ BDA ಶಿವರಾಮ್ ಕಾರಂತ್ ಲೇಔಟಲ್ಲಿ ನನಗೊಂದು ಸೈಟ್ ಕೊಟ್ಟಿದೆ ಸರ್. ನಾನು ಸೈಟ್ ತೊಗೊಂಡಿದ್ದೀನಿ ಅಂತೇಳಿ ನಾನು ಲೇಔಟ್ ಹತ್ರ ಹೋಗಿಲ್ಲ. ನನಗೆ ಕೊಟ್ಟಿರೋ ಜಾಗದ ಎಕ್ಸಾಂಪಲ್ ಹೇಳ್ತಾರೆ, ನನಗೆ ಕೊಟ್ಟಿರೋ ಜಾಗದಲ್ಲೇನೆ ಗಿಡಗಳನ್ನ ನೆಟ್ಟಿದ್ದಾರೆ. ನಿಮ್ಮ ಸೈಟ್ ನಂಬರ್ 107 ಅಲ್ಲಿ ಗಿಡಗಳನ್ನ ನೆಟ್ಟಿದ್ದಾರೆ. 40-60 ಸೈಟ್ ಇರ್ಬೋದು. ಅದರಲ್ಲಿ ಒಂದು 2,000, 3,000, 1,000 ಗಿಡ ಹಾಕ್ಬಿಟ್ಟಿದ್ದಾರೆ. ಒಂದು 2-3 ಸೈಟಲ್ಲಿ ಆ ಥರ ನೆಟ್ಟಿದ್ದಾರೆ. ಅವ್ರು ಏನ್ ಮಾಡ್ತಾರೆ ಸರ್ ಈಗ ಉಲ್ಲಾಸ್ ಅವರೇ? ಗಿಡ ನೆಡೋದಿಕ್ಕೆ ಅವ್ರಿಗೆ ನಿರ್ದಿಷ್ಟವಾದಂತ ಜಾಗಗಳೆಲ್ಲೂ ಗೊತ್ತಿಲ್ಲ. ಕೈಗೆ ಯಾರು ಗಿಡಗಳನ್ನ ಕೊಡ್ತಾರೋ ಅವ್ರು ಹಳ್ಳ ತೊಳ್ಕೊಂಡು ಊತ ಹಾಕ್ಬಿಟ್ಟು ಬಂದಿರ್ತಾರೆ. ಅಲ್ಲ, ಅದನ್ನೇ ಹೇಳಿದೆ ಸರ್, ಅವ್ರು ಯಾರು ಎಕ್ಸ್ಪರ್ಟ್ಸ್ ಅಲ್ಲ ಬಂದಿದ್ದು, ಸ್ವಯಂ ಸೇವಕರು ಬಂದಿದ್ದು. ಅವ್ರಿಗೆ ಎಲ್ಲಿ ಗೊತ್ತಿರುತ್ತೆ ಸರ್, ಅವರಿಗೆ ನೆಡಬೇಕು, ಇಷ್ಟು ಗಿಡ ನೆಡಬೇಕು ಅಂತ ಹೇಳಿದ್ವಿ. ಹಂಗಾಗಿ ಗಿಡಗಳನ್ನ ನೆಟ್ಟರು ಹೋದ್ರು. ಟ್ರೈನಿಂಗ್ ಆಗ್ಬೇಕಾಗಿತ್ತು, ಒಂದು ವಿಡಿಯೋ ತೋರಿಸಬೇಕಾಗಿತ್ತು, ಈ ತರ ಮಾಡಬೇಕು, ಟ್ರೈನಿಂಗ್ ಆಗ್ಬೇಕಿತ್ತು ಅಂತ ಹೇಳಿ. ಟ್ರೈನಿಂಗ್ ಇರೋರ್ನ ನೀವು ಸ್ವಯಂ ಸೇವಕರಾಗಿ ನೇಮಕ ಮಾಡ್ಬೇಕಿತ್ತು ಸರ್. ಎಲ್ಲರನ್ನೂ ನೇಮಕ ಮಾಡ್ಕೊಂಡು 3 ಇಂಚ್ ಗಿಡಗಳನ್ನ 3 ಇಂಚ್ ಗುಂಡಿ ತೋಡಿ ಗಿಡಗಳನ್ನ ನೆಟ್ಟಿದ್ದಾರೆ. ಮಕ್ಕಳು ಬಂದಿದ್ರು, ಟೀನೇಜರ್ಸ್ ಬಂದಿದ್ರು, ನೋಡಿ ನಾಗೇಂದ್ರ ಅವರೇ, ನಾಗೇಂದ್ರ ಅವರು ನಾವೆಲ್ಲ ತೋರಿಸಿದ್ವಿ ಪೂರ್ತಿ. ಇದರಲ್ಲಿ ನಮ್ಗೆ ಏನು ಆಗ್ಬಿಡ್ಬೇಕು, ನಮ್ದು ಯಾರನ್ನೋ ಟಾರ್ಗೆಟ್ ಮಾಡ್ಬೇಕು ಅಂತ ಏನೂ ಇಲ್ಲ. ಸೊ ಕಳೆದ 11-12 ದಿನ ಆದ್ಮೇಲೆ ಏನೆಲ್ಲ ಆಯ್ತು, ನಾವು ಕೂಡ
ವೇಟ್ ಗಿಡ ನೆಟ್ಬೇಕಾದ್ರೆ ಅದನ್ನು ತೋರಿಸಿದ್ವಿ, ಗಿಡ ನೆಡ್ತಾ ಇದ್ದಾರೆ, ಒಳ್ಳೇದಾಗ್ತಾ ಇದೆ ಬೆಂಗಳೂರಿಗೆ, 15 ಲಕ್ಷ ಗಿನ್ನಿಸ್ ದಾಖಲೆ ಆಗಿದೆ, ವೆರಿ ಗುಡ್ ಪ್ರಾಜೆಕ್ಟ್ ನಾವು ಅದನ್ನ ಸುದ್ದಿ ಮಾಡಿದ್ವಿ. ಅದ್ರ ಬಗ್ಗೆ ಮಾತಾಡ್ತಿಲ್ಲ ಇವರು. ಹೇಳ್ತಾ ಇಲ್ಲ, ಇದ್ರ ಗಾತ್ರ ಇದೆಯಲ್ಲ 70 ರಿಂದ 88 ಕೋಟಿ ರೂಪಾಯಿ ನೀವು ಇಲ್ಲಿ ತೆಗೆದಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಿದ್ದೀರಾ ನೋಡಿ. ದಯಮಾಡಿ ನೀವು ಅರಣ್ಯ ಇಲಾಖೆಯಿಂದ ಮರಗಳನ್ನು ತರೋದಾದ್ರೆ ಲಕ್ಷಾಂತರ ಮರಗಳು ಎಷ್ಟು ನಿಮಗೆ ಸುಮ್ಮನೆ ಏನ್ ನಾನು ದಾಖಲಾತಿ ಸಮೇತ ಮಾತಾಡ್ತಾ ಇದ್ದೀನಿ. ನಿಮಗೆ ಅರಣ್ಯ ಇಲಾಖೆಯಿಂದ ನೀವೇನಾದ್ರೂ ಸಬ್ಸಿಡಿ ದರದಲ್ಲಿ ಸಿಗುತ್ತೆ. 88 ಕೋಟಿ ರೂಪಾಯಿ ಯಾವ್ದಕ್ಕೆ ಹಾಕಿದ್ದೀರಾ? ಇದು ಅತಿ ದೊಡ್ಡ ಸ್ಕ್ಯಾಮ್. ಇದು ಇದರಲ್ಲಿ ಹಗರಣದಲ್ಲಿ ಗಿನ್ನಿಸ್ ದಾಖಲೆ. 12 ಗಂಟೆಗಳ ಕಾಲ ಒಳಗಡೆ ನೆಟ್ಟಬೇಕು ಅಂತ ಯಾರು ಹೇಳಿದ್ರು ನಿಮ್ಮನ್ನ? ಒಂದು ಮರ ನೆಟ್ಟಬೇಕು ಹೇಳಿದ್ರು. ತನ್ನದೇ ಆದಂತ ಮೂಲಭೂತ ವ್ಯವಸ್ಥೆಗಳನ್ನೆಲ್ಲ ಮಾಡ್ಬಿಟ್ಟು ನೆಟ್ಟಬೇಕಾಗ್ತದೆ. ಯಾವ ಮೂಲಭೂತ ವ್ಯವಸ್ಥೆಗಳು ಮಾಡಿದ್ರೆ ಸುಮ್ಮನೆ ಹೋಗೋದು, ಒಂದು ಗಡ್ಪಾರ್ ತಗೊಂಡು 3 ಅಡಿ ಹಳ್ಳ ತೆಗೆಯೋದು, ಫೋಟೋ ತಕೊಳ್ಳೋದು, ಗಿಡ ನೆಟ್ಬಿಟ್ಟು ಬರೋದಷ್ಟೇ. ಗೊಬ್ಬರ ಹಾಕಿದೀವ, ನೀರು ಅಥವಾ ಏನಾದ್ರು ನಂಬರ್ ಎಲ್ಲಿಂದ ಬಂದಿದ್ದು ಹೇಳಿ. ಯಾವುದು 88 ಕೋಟಿ ಅಂತ ಹೇಳ್ತಾ ಇದ್ದೀರಲ್ಲ, ನಂಬರ್ ಯಾವುದು? 3 ವರ್ಷ ಮೇಂಟೆನೆನ್ಸ್ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತರಬೇಕು ಅಂತ ಹೇಳಿ 3 ಲೇಔಟ್ ಅಲ್ಲಿ ಏನ್ ಮಾಡಿದ್ರಲ್ಲ ಸರ್, 9 ಕೋಟಿ 35 ಲಕ್ಷ ಖರ್ಚು ಮಾಡಿದ್ವಿ ಅಂತ ಸ್ವತಃ ಬಿಡಿಯದವ್ರು ಹೇಳಿದ್ದಾರೆ. ಅದನ್ನ ಬಿಟ್ಟು ಇನ್ನು ಉಳಿದಂತ ನೀರು ಉಣ್ಸಕ್ಕಾಗಿರ್ಬೋದು ಅಥವಾ ಗೊಬ್ಬರಕ್ಕೆ ಎಲ್ಲದಕ್ಕೂ ಸೇರಿ ಸರ್, ಅದು ಪ್ರೊಸೀಡ್ ಆಗ್ತದೆ. 88 ಕೋಟಿ ಆಗುತ್ತೆ 40 ಬೋರ್ವೆಲ್ಗೆ 3 ವರ್ಷ ಮೇಂಟೆನೆನ್ಸ್. ನೀವು ಎಷ್ಟು ರೀತಿ ಯಾವುದೇ ವೈಜ್ಞಾನಿಕವಾಗಿ ನೀವು ಮೇಂಟೈನ್ ಮಾಡಿದ್ರು 10 ರಿಂದ 15 ಕೋಟಿ ರೂಪಾಯಿ ಒಳಗಡೆ ಮೇಂಟೈನ್ ಮಾಡ್ತಕ್ಕಂಥ ಯೋಜನೆ ಇದು. ಇದರಲ್ಲಿ ಇರ್ತಕ್ಕಂಥದ್ದು ಅತಿ ದೊಡ್ಡ ಸ್ಕ್ಯಾಮ್. ಇದು ಅತಿ ದೊಡ್ಡ ಸ್ಕ್ಯಾಮ್. ಜನಗಳನ್ನ ಪಬ್ಲಿಕ್ ಆಗಿ ಮೋಸ ಮಾಡ್ತಕ್ಕಂಥ ಗಿನ್ನಿಸ್ ದಾಖಲೆ ಸ್ಕ್ಯಾಮ್ ಇದು. ಇದರಲ್ಲಿ ತಪ್ಪು. ಉಲ್ಲಾಸ್ ಅವರೇ, ನಾನು ಏನ್ ಹೇಳ್ತಾ ಇದ್ದೀನಿ, ಇವಾಗ ಬಿಡಿ ಅವ್ರು ಎಷ್ಟು ಹೇಳಿದ್ದಾರೆ ಸರ್, ಎಷ್ಟು ಖರ್ಚಾಗಿದೆ? ಈಗ ಬಿಡಿ ಗಿಡಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಈಗೇನ್ 3 ಲೇಔಟ್ ಅಲ್ಲಿ ಪ್ಲಾಂಟೇಶನ್ ಗೆ 9 ಕೋಟಿ 35 ಲಕ್ಷ ಆಗಿದೆಯಲ್ಲ ಸರ್, 9 crores ಆಗಿದೆಯಲ್ಲ, ಖರ್ಚಾಗಿದೆ. ಇವರು ನಾಗೇಂದ್ರ ಅವ್ರು ಹೇಳ್ತಾ ಇರೋದು ಎಷ್ಟು? 88 ಕೋಟಿ ಆಗ್ಬಿಟ್ಟಿದೆ, ಅದು ಸ್ಕ್ಯಾಮ್ ಆಗ್ಬಿಟ್ಟಿದೆ, ದುಡ್ಡು ತಿಂದಿದ್ದಾರೆ.